ನಮ್ಮ ರಾಜ್ಯದ ಸಚಿವರು ನಮ್ಮ ಪರಿಸ್ಥಿತಿಯನ್ನ ಮನದಟ್ಟು ಮಾಡಿಲ್ಲ ಅನ್ಸುತ್ತೆ. ರಾಮಲಿಂಗಾರೆಡ್ಡಿ ರೈತರ ಹಿತ ಕಾಯದೆ ರಾಜಕಾರಣ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನೀರು ಬಿಡದಂತೆ ರೈತ ನಾಯಕ ಕುರುಬೂರು ಶಾಂತಕುಮಾರ್ ಆಗ್ರಹವನ್ನು ಮಾಡಿದ್ದಾರೆ. ಕಾವೇರಿ ಜಲಾಶಯಗಳಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅವಿವೇಕಿ ಮಂತ್ರಿ ಎಂಬಿ ಪಾಟೀಲ್ ನೀರು ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಾನೆ. ನೀರು ಬಿಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಅಂತ ಕುರುಬೂರು ಶಾಂತಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನೋಡಿದ್ರೆ ನಮ್ಮ ನೀರಾವರಿ ಸಚಿವರು ಸರಿಯಾಗಿ ಇದರಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಬಿಡಿಸಿ ಹೇಳಿಲ್ಲ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಕಳೆದ 2 ತಿಂಗಳಿಂದ ನಮಗೆ ಮಳೆ 50% ಮಳೆ ಬಂದಿಲ್ಲ, ಜಲಾಶಯಗಳು ನೀರಿಲ್ಲ, ಮತ್ತು ಕುಡಿಲಿಕ್ಕೂ ನೀರಿಲ್ಲ ಅನ್ನುವಂಥ ಸಂಗತಿ ಗೊತ್ತಿದ್ರೂ ಕೂಡ ಯಾಕೆ ನೀರಾವರಿ ಇಲಾಖೆಯವರು ಸಮರ್ಪಕವಾದಂಥ ವರದಿಯನ್ನು ಕೊಡದೇನೆ ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ರಾಮಲಿಂಗಾರೆಡ್ಡಿ ಅವರು ರಾಜಕಾರಣ ಮಾಡ್ತಾ ಇದ್ದಾರಾ ಅಥವಾ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರ ಹಿತವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ಅನುಮಾನ ಆಗ್ತಾ ಇದೆ. ಜೊತೆಗೆ ಕೆಲವು ಮಂತ್ರಿಗಳು ಎಂಬಿ ಪಾಟೀಲ್ ಅಂತ ಅವಿವೇಕಿಗಳು ನೀರು ಬಿಟ್ಟರೆ ಏನಾಗ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತಿಲ್ಲ. ಇವರು ಬೇಕಾಬಿಟ್ಟು ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆಂದರೆ ಇಡೀ ಕಾವೇರಿ ಅಚ್ಚುಕಟ್ಟು ಭಾಗದ ಜೀವನದ ಇದು ಕಬಿನಿ ಕಾವೇರಿ ಕುಡಿಯಲಿಕ್ಕೆ ನೀರು ಬೇಕು. ಮೈಸೂರು, ಬೆಂಗಳೂರು, ರಾಮನಗರ ಭಾಗದಲ್ಲಿ ಕುಡಿಲಿಕ್ಕೆ ಎಲ್ಲಿ ಕೊಡ್ತಾರೆ ನೀರನ್ನ? ಇರ್ತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಇದನ್ನ ವಾಸ್ತವಾಂಶವನ್ನು ವಿವರವಾಗಿ ತಿಳಿಸಬೇಕು. ಕೂಡಲೇ ಸರ್ಕಾರ ಪುನರ್ ಪರಿಶೀಲನೆ ಅರ್ಜಿಯನ್ನು ಹಾಕಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ವಿರೋಧಿಸಿ ಮಂಡ್ಯದಲ್ಲಿ ವಿನೂತನ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಲಾಲಿಪಾಪ್ ಹಿಡಿದು ಸರ್ಕಾರ ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರ ಘೋಷಣೆಯನ್ನ ಕೂಗಿದ್ದಾರೆ. ಕನ್ನಡಿಗರ ಕೈಗೆ ಸರ್ಕಾರ ಲಾಲಿಪಾಪ್ ನೀಡಿದೆ ಅಂತ ಹೇಳಿ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ಈ ಕಾವೇರಿ ಹೋರಾಟನ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಈ ಕಾವೇರಿ ಹೋರಾಟದಲ್ಲಿ ನಮ್ಮ ಕರ್ನಾಟಕದ ಜನಗಳಿಗೆ ಬರೀ ದೌರ್ಜನ್ಯನೇ ಆಗ್ತಾ ಇದೆ. ಇನ್ನೊಂದೇನು ಅಂದರೆ ಈ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎಲ್ಲ ಪಕ್ಷಗಳನ್ನ ನಾವು ನಂಬಿ ಇವತ್ತು ಈ ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನೀವು ಪೆನ್ ಕೊಡಿ, ಪೇಪರ್ ಕೊಡಿ, ಕೊಡಿ, ಪೇಪರ್ ಕೊಡಿ ಅಂತ ಕೇಳಿದ್ರು. ಕರ್ನಾಟಕದ ಜನರು ಪೆನ್ನು ಕೊಟ್ಟರು, ಪೇಪರ್ನು ಕೊಟ್ಟರು, ಅಂದ್ರೆ ಅಧಿಕಾರ ಕೊಟ್ಟರು, ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿದ್ರು. ಆದರೆ ಅವರು ಕೊಟ್ಟಿದ್ದು ಅನ್ನದಾತರ ಕೈಗೆ ಚಿಪ್ಪು, ಕನ್ನಡಿಗರ ಕಿವಿಗೆ ಹೂವು ಮತ್ತು ಹೋರಾಟಗಾರರು ರೈತರ ಬಾಯಿಗೆ ಲಾಲಿಪಾಪ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಹೋರಾಟ ಮಾಡಿಬಿಡಿ, ಕೇಳಿಬಿಡಿ, ತಮಿಳುನಾಡಿಗೆ ನಾವು ನೀರು ಬಿಡ್ತೀವಿ, ನಾವು ತಮಿಳುನಾಡಿನ ಏಜೆಂಟ್ ರೀತಿ ನಾವು ವರ್ತನೆ ಮಾಡ್ತೀವಿ. ನಮ್ಮ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಏನೇ ಹೇಳಿದ್ದಾರೆ ಅವರ ಅಣತಿ ಈ ಥರ ನಾವು ತಮಿಳುನಾಡಿಗೆ ನಮ್ಮ ಚಿನ್ನ ತಂಬಿ ವಿಜಯನ್ ಅವರಿಗೆ ನೀರು ಬಿಟ್ಟು ನಿಮ್ಮ ಬಾಯಿಗೆ ಲಾಲಿಪಾಪ್ ಇಟ್ಟಿದ್ವಿ ಅಂತೇಳಿ ಒಂದು ಲಾಲಿಪಾಪ್ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.